ಸೊ ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ಹಾಂ, ಇದು ಮುಂಡ್ರಿಗೆ ಗದಗ. ಅದರ ಇದು ಜಲಶಂಕರ್ ಹೋಗ್ಬೇಕಿತ್ತು ರೀ. ಹಾಂ ರೀ, ಜಲಶಂಕರ್ ಹೆಂಗೆ ಹೋಗ್ರಿ? ಇದ ಹೋಗುತ್ತೆ ರೀ ರೋಡ್. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ರೀ? 7 ಕಿಲೋಮೀಟ್ರ್. ಅಲ್ಲಿ ಮತ್ತೆ 2 ಕಿಲೋಮೀಟ್ರ್. ಅಲ್ಲಿ ಮತ್ತೇನ್ರ ನೋಡೋದವನ್ರಿ ಪ್ಲೇಸ್? ಅಂತ ಏನು ನೋಡೋದಿಲ್ಲ. ನಮ್ಮ ಗದಗ ಡಿಸ್ಟಿಕ್ ಒಳಗೆ ನೋಡೋವಂಥ ಪ್ಲೇಸ್ ಇದೆ. ಕಪ್ಪತ್ತಗುಡ್ಡ ಯಾವ ಥರ ಇದೆ, ಇದು ಆ ಥರನೇ ಐತಿ. ಬನ್ನಿರಿ ನೋಡ್ಕೊಂಬರೋಣ ಹೋಗಿ. ಮೇಲ್ಗಡೆ ವ್ಯೂ ಹೆಂಗೈತಿ ಏನನ್ನ ತೋರಿಸ್ತು ನಿಮಗೂ ಎಲ್ಲ. ಇದು ಆದರೆ ಯಾರಿಗೂ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ ಇಲ್ಲಿ ಈ ಥರ ಇರೋದು. ಕೊಪ್ಪದಿಂದ ನಮ್ಮ ಬ್ರದರ್ ಬಂದವರು ಒಬ್ಬರು ಚಾರಣೆಗೆ ಅಂತಂದು. ಅವ್ರಿಗೆ ಇನ್ಸ್ಟಾಗ್ರಾಮ್ನಾಗ ಪೇಜ್ ಚೆಕ್ ಮಾಡಿರಿ ಅಂದ್ರೆ ಗೊತ್ತಾಗುತ್ತೆ. ಅವರು ಎಲ್ಲ ಟ್ರಾವೆಲ್ ಮಾಡ್ತಾರೆ, ಹಿಡನ್ ಜೆಮ್ಸ್ ಎಲ್ಲ ತೋರಿಸ್ತಾರೆ. ಅವ್ರನ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬ್ನಾಗ ಒಳ್ಳೆ ಪ್ಲೇಸ್ ತೋರಿಸ್ಕೊಡ್ತಾರೆ ಅವರು. ಕ್ಲೈಮೇಟ್ ಮಾತ್ರ ಇವತ್ತು ಅನಾಹುತ ಐತಿ. ಇವತ್ತು ಮಳೆ ಗಿಳಿ ಏನು ಬರೋ ಸಿಚುವೇಶನ್ ಐತೆ ಏನೋ ನೋಡೋಣ. ಮಳೆಗೆ ಸಿಕ್ಕ ವಜ್ಜೆ ಐತಿ. ಏನಾಯ್ತು ಸೀನ್ರಿ ಸೈಕೈತಿ. ಬರ್ರಿಪ್ಪ, ಎಲ್ಲ ಕರ್ನಾಟಕದಾಗಿರೋರು ಯಾರೋ ಆಯ್ತು. ಈ ಕಡೆ ನಮ್ಮ ಗದಗ ಕಡೆ ಬಂದರೆ ಈ ಪ್ಲೇಸ್ ನೋಡ್ಕೊಂಡು ಹೋಗ್ರಿ. ಬಂದು ಸಖತ್ತೈತೆ ಪ್ಲೇಸ್ ಇದು. ಊರ ಹೆಸರು ಗೊತ್ತಿಲ್ಲ ನಮಗೂ. ಬ್ರೋ ನೀರದು ಏನಾರ ತೊಗೊಳೋಣ ಅಂದರೆ ಅಲ್ಲಿ ಮೇಲ್ಗಡೆ ಏನೂ ಸಿಗಲ್ಲ. ಇಲ್ಲೇ ಒಂದು ಅಂಗಡಿ ಐತಿ, ಇಲ್ಲೇ ತೊಗೊಂಬಂತ. ಇಲ್ಲೇ ತೊಗೊಂತೀನಿ ತರ್ರಿ. 1 ಲೀಟ್ರ್ ಕೊಟ್ಬಿಡೋಣ, ಮತ್ತೆ ಬೇಡ ಸಾಕು, ನೀರು ಅಷ್ಟದ. ಅಣ್ಣ ಇಲ್ಲಿ ಬೈಕ್ ಎಲ್ಲಾರ ಮೇಲೆ ಗೊತ್ತಾ? ಬೈಕ್ ಮೇಲೆ? ಹಾಂ ಅದ ಅಣ್ಣ. ಅಲ್ಲಿಂದ ಬೈಕ್ ಮೇಲ್ಗಡೆ ಗುಡ್ಡದ ಮೇಲೆ ಎಲ್ಲಾರು ಹೋಗೋಂಥ ರೋಡ್ ಇದಾವ? ಗಾಡಿ ಏನು ಹೋಗಲ್ಲಣ್ಣ ಮೇಲೆ? ಕಪ್ಪದ ಗುಡ್ಡ ಹೋಗಿ ಬಂದಿವಣ್ಣ. ಮತ್ತೆ ಏನಾಯ್ತಣ್ಣ? ಗುರು ಗಿರ್ಮಿಟ್ ತಿಂತೀರಾ? ಒಂದೇ ತೊಗೊಂಡ್ಬಿಡಿ ಬ್ರೋ ಸಾಕು. ಎಲ್ಲರೂ ಸುಮಾರು ಜನ ಕೇಳಕಂತೀರಿ ಹೆಂಗೈತೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಪ್ಪ. ಸುಮ್ಮನೆ ಕಣ್ಣು ಮುಚ್ಚಿಟ್ಕೋರಿ. ಎಲ್ಲ ಒಂದು ಸ್ವಲ್ಪ ಜನಕ್ಕೆ ಬಂದವು ಪ್ರಾಬ್ಲಮ್ಸ್. ಡಿಸ್ಪ್ಲೇ ವರ್ಕ್ ಆಗಂತಿಲ್ಲ, ಬ್ಯಾಟ್ರಿ ಹೋಗೈತಿ, ಗಾಡಿ ಸ್ಟಾರ್ಟ್ ಆಗೋದು ಎಲ್ಲ ಇರ್ತಾವೆ. ಅವ್ನು ಶೋರೂಮ್ನಾರು ನಿಮಗೆ ಅವ್ರಿಗೆ ಇದನ್ನು ಕನ್ವೆ ಮಾಡಿದ್ರೆ ಅವ್ರು ನಿಮ್ಗೆ ಅದ್ರಾಗ ಇದನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ನೋಡ್ರಿ ಗುಡ್ಡ ಗಿಡ್ಡ ಎಲ್ಲ ಆರಾಮತ್ತ ತಮ್ಮ ಊರಿನಾಗ. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಅನಾಹುತ ಐತೆ ನೋಡಪ್ಪ. ಗಾಡಿ ಬಗ್ಗೆ ಒಂದೇನು ಮಾತಾಡೋಂಗಿಲ್ಲ. ನಾವಿಲ್ಲಿಂದ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ಬೇಕಣ್ಣ. ಇಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡೋಣ. ಆ ಕಡೆ ಸೈಡಿಗೆ ಎಲ್ಲರೂ ಪಾರ್ಕ್ ಮಾಡಿ ಹೋಗ್ಬಿಡೋಣ. ಆ ಕಡೆ ಹಂಗೆ ಕೆಳಗಡೆ ಅಣ್ಣ ಶೂ ಇಲ್ಲೇ ಬಿಟ್ಬಿಟ್ರಣ್ಣ.
ಅಲ್ಲೇನೋ ಪೂಜೆ ಅದು ಏನೋ ಮಾಡ್ಯಾರ ನೋಡೋಣ ಎಲ್ಲ ಕಡೆ. ಓಕೆ ಲೆಟ್ಸ್ ಗೋ. ಗದಗ ಹತ್ರ ಇರೋ ಜಲಶಂಕರ ಬಂದಿದ್ವಿ ಇವತ್ತು. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲೇ ಮೇಲ್ಗಡೆ ಗುಡ್ಡ ಹತ್ತಿ ಹೋಗಿ ಇಳಿದು ಮತ್ತು ವಾಪಸ್ ಹೊಂಟೀನಿ. ಈಗ ಮೇಲೆ ಹೋಗಿದ್ದೆ ಗುಡ್ಡನ ವ್ಯೂ ಪಾಯಿಂಟ್ ನೋಡೋಣ ಮೇಲ್ಗಡೆ ಹೋಗಿ ಹತ್ತಿ ಅಂತಂದು ಮ್ಯಾಲೆ ಹೋಗಿ ಹತ್ತಿದ್ದೆ. ವ್ಯೂ ಪಾಯಿಂಟ್ ಮಾತ್ರ ಮ್ಯಾಲಿಂದ ಸಕ್ಕತ್ತಾಗಿ ಕಾಣುತ್ತೆ. ಆದ್ರೆ ನಾವು ಫಸ್ಟ್ ಟೈಮ್ ಬಂದಿದ್ವಲ್ಲ ಅಲ್ಲಿ ಮೇಲ್ಗಡೆ ಬೈಕ್ ಹೋಗಲ್ಲ ಅಂತಂದು ಮಾಡಿದ್ವಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಮೇಲ್ಗಡೆ ಬೈಕ್ ಹೋಕ್ಕವು. ಮೇಲ್ಗಡೆಯಿಂದ ನೋಡಿದಾಗ ಅಲ್ಲಿ ಬೈಕ್ ಬರೋ ರೋಡ್ ಥರ ಕಾಣ್ತಾ ಇತ್ತು. ಸೊ ಹಾಗಾಗಿ ಮೇಲೆ ಬೈಕ್ ತೊಗೊಂಡು ಹೋಗೋಣ ಅಂತಂದು ಮತ್ತೆ ರಿಟರ್ನ್ ಗುಡ್ಡ ಇಳೋದು. ಬ್ರೋ ಅಲ್ಲೇ ಇದ್ದಾರೆ ಮೇಲ್ಗಡೆ. ನಾ ಮತ್ತೆ ರಿಟರ್ನ್ ಗುಡ್ಡ ಇಳೋದು. ಇಲ್ಲಿಂದ ಬೈಕ್ ತೊಗೊಂಡು ಹೋದ್ರಾತಂತಂದು ಬಂದೀನಿ. ನೋಡೋಣ ಹೆಂಗಿದೆ ಅಂತಂದು. ಇದು ಒಂಥರ ಆಫ್ ರೋಡ್ ಫೀಲೂ ಬರುತ್ತೆ, ಹೊಸ ಎಕ್ಸ್ಪೀರಿಯೆನ್ಸ್. ಒಂದು ಸೆಕೆಂಡ್ ಇಲ್ಲಿಂದ ಆಫ್ ರೋಡ್ ಹಾಕಿಬಿಡ್ತೀನಿ ಮೋಡು. ಓಕೆ ಸೆಟ್ ಆಯ್ತು ಇವಾಗ ಆಫ್ ರೋಡು. ಬ್ರೋ ಅಲ್ಲಿ ಮೇಲ್ಗಡೆ ಇದ್ದಾರೆ, ಅಲ್ಲಿ ಇಲ್ಲಿದ್ದಾರೆ, ಅಲ್ಲಿ ಕಾಣ್ತಾರೆ ನಿಮಗೆ ಬ್ರೋ. ಸೊ ಒಂದು ಸೆಕೆಂಡ್ ನಾವು ನೋಡೋಣ ಆಫ್ ರೋಡ್. ನಾವು ಹೋಗಿಲ್ಲ, ಇದೇ ಫಸ್ಟ್ ಟೈಮ್. ಇದೊಂದು ಫೀಲ್ ಅನುಭವ ಇರಲಿ ಅಂತ. ಯಾರು ಗದಗ ಕಡೆ ಇದ್ದೀರಿ ನೋಡಪ್ಪ, ಇಲ್ಲೊಂದು ಆಫ್ ರೋಡ್ ವ್ಯೂ ಪಾಯಿಂಟ್ ಐತಿ. ಬರೋರು ಬರ್ರಿ. ಸ್ಪಾಟ್ ಮಾತ್ರ ಅನಾಹುತ ಐತಿ. ಬೈಕ್ ಅಲ್ಲಿ ಮೇಲ್ಗಡೆ ತೊಗೊಂಡು ಹೋಗೋಣ ಅಂತಂದು ಹೊಂಟೀನಿ ನಾನು. ಎಕ್ಸ್ಪಲ್ಸು ಮೊದಲೇ ರೋಡ್ನ್ಯಾಗ ಹೊಡ್ಯೋದ ಘನ ಇದು. ಇನ್ನಂತಂದ್ರೆ ನಾವು ಇಂಥ ಗುಡ್ಗಾಡ್ನ್ಯಾಗ ತೊಗೊಂಡು ಹೋಗ್ತೀವಂದ್ರೆ ಮತ್ತಿನ್ನು ಏನು ಹೇಳ್ಬೇಕಪ್ಪ. ಏಪ್ಪ ಕಲ್ಲು. ಯಾರು ಬರ್ತೀರಿ ನೋಡಪ್ಪ, ಹುಷಾರಿ. ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡ್ಬಂದು ನಾನು ಗ್ಲೌಸು, ನಾನು ರೈಡಿಂಗ್ ಗ್ಲೌಸ್ ಅವನ್ನೆಲ್ಲ ತೊಗೊಂಡು ಬಂದಿದ್ದೆ. ಆದ್ರೆ ಅಲ್ಲಿಂದ ಕೆಳಗಡೆಯಿಂದ ಇಳಿದು ಬರ್ಬೇಕಾದ್ರೆ ಮರ್ತುಬಿಟ್ಟೆ ನಾನು. ಮೊದಲು ಅಲ್ಲಿಂದ ಬರ್ಬೇಕಾದ್ರೆ ಇವು ರೈಡಿಂಗ್ ಗೇರ್ಸ ಎಲ್ಲ ವಜ್ಜಾಗಿದ್ದು ಮೈ ಮ್ಯಾಗ. ಸೊ ಹಂಗಾಗಿ ಬ್ರೋ ಡ್ರೋನ್ ಶಾಟ್ ತೊಗೊತೀನಿ ಅಂದರು ಒಂದು. ಏನು ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಇದ್ದಾರೆ. ಒಂದು ಸೆಕೆಂಡ್ ಅವರೆಲ್ಲ ಡ್ರೋನ್ ಸೆಟ್ ಮಾಡ್ಕೊತಾ ಇದ್ದಾರೆ. ಅಪ್ಪ ವ್ಯೂ ಮಾತ್ರ ಸೈಕ್ ಐತಿ ಇಲ್ಲಿ ಗದಗಿಂದ. ಇದು ಯಾರಿಗೂ ಗೊತ್ತಿಲ್ಲ, ಹಿಡನ್ ಜಮ್ ಇದು ಇಲ್ಲಿ ಕಡೆ ಗದಗ ಹತ್ರ. ಇವತ್ತು ತೋರಿಸ್ತೀನಿ ನಿಮಗೆ, ಎಕ್ಸ್ಪ್ಲೋರ್ ಮಾಡಿ. ಆಫ್ ರೋಡ್ ಫೀಲ್ ಇದೆ ನಮ್ಮ ಗದಗ ಡಿಸ್ಟಿಕ್ನಾಗ ಇಲ್ಲ. ಈ ಥರ ನೀವು ಆಫ್ ರೋಡ್ ಫೀಲ್ ತೊಗೊತೀನಿ ಅಂದ್ರೆ ಬಂದು ನಿಮಗೆ ಮ್ಯಾಲೆ ಹೋಗಿನ ತೋರಿಸ್ತೀನಿ, ಮೇಲ್ಗಡೆಯಿಂದ ವ್ಯೂ ಹೆಂಗೆ ಕಾಣುತ್ತಂತಂದು. ಭಯ ಸ್ಟಾರ್ಟ್ ಮಾಡಿದ ಡ್ರೋನ್. ಅಲ್ಲಿ ಕಾಣಿಸ್ತಿದಲ್ಲ, ಅಲ್ಲಿ ಮೇಲ್ಗಡೆ ಹತ್ತಿ ರಿಟರ್ನ್ ಬಂದಿದ್ವಿ. ಬ್ರೋ ಬರಲ್ಲ, ಹೋಗೋಣ ಬ್ರೋ. ಎಲ್ಲ ಸೆಟ್ ಮಾಡಿರ್ತಾರೆ ಬ್ರೋ, ಎಕ್ಸ್ಪರ್ಟ್ ಅವ್ರು. ಅವರೆಲ್ಲ ಹಿಡನ್ ಜಂಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಅಡ್ಡಾಡ್ತಾರೆ ಅವರು. ನಾನು ಅವ್ರು ಕೂಡ ಬಂದೀನಿ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ. ನೋಡಿರಿ ವ್ಯೂ ಹೆಂಗೈತಿ ಇಲ್ಲಿಂದ. ಕುರಿಗ್ಯಾರ ಗಟ್ಟಿಪ್ಪ ಅವನು, ಎಲ್ಲ ಕಡೆ ಅಡ್ಡಾಡ್ತಾರೆ ನಡಿ ಅವರು. ಬಾರೋ ಬಾರೋ ಬಾರೋ. ಹಾಂ ಟೈಮು 12:23. ಯಾವ ಊರು? ಹರಿಸಂಪ್ರ. ಆಫ್ ರೋಡ್ ಬೈಕಿಂದ ಇದಾಗ ಒಂದು ಡಿಸ್ಅಡ್ವಾಂಟೇಜ್ ಅವನು ಇದ್ರಾಗ. ಪಂಚರ್ ಆದ್ರೆ ಸಮಸ್ಯೆ. ಈಗ ಇಲ್ಲಿ ತೊಗೊಂಡ್ಬಂದು ಒಣ ಇರತನ ಮಾಡಿ ಏನಾರು ಪಂಚರ್ ಆತಪ್ಪ ಅಂದ್ರೆ ಇಲ್ಲಿಂದ ತೊಗೊಂಡು ಹೋಗೋದೈತಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಹರ ಹರ ಮಹಾದೇವ್. ಆಫ್ ರೋಡ್ನಾಗ ಒಳ್ಳೆ ಫೀಲ್ ಅನಾಹುತೈತಿ ಈ ಗಾಡಿ. ಸ್ಪಾಟ್ ಅನಾಹುತೈತಿ. ಆದ್ರೆ ಮುಳ್ಳು ಅದಾವ, ಏನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟ. ಯಾರಿದ್ರಿ ಬರೋರ ನೋಡಿ, ಎಲ್ಲೆಲ್ಲಿ ಹೊಂಟಿವ ನಾವು ಗುಡ್ಡಗಾಡಿನಾಗೆ. ಮತ್ತು ಬೈಕ್ ತೊಗೊಂಡಿದ್ದಕ್ಕಾರ ವರ್ತ್ ಆಗ್ಬೇಕನ ಬೇಡ ಅವನವನ. ಬರೀ ರೋಡ್ ಮ್ಯಾಗ ಅಡ್ಡಾಡೋದಲ್ಲ ಅವನವನು. ಇದು ಆಫ್ ರೋಡ್ ಬೈಕ್ ನಮ್ದು. ಎಲ್ಲೆಲ್ಲೇ ಬಂದುಬಿಟ್ಟಿವಲ್ಲೋ. ಎಲ್ಲ ನಾವು ಹೋಗೋದು ದಾರಿ ಗೊತ್ತಾಗ್ತಾ ಇಲ್ಲಲ್ಲ. मस्त जोक मारा रे ये हंस रे हलकट हंस ನಾವು ದುಶ್ಚಟ ಕೈ ಹಾಕ್ಯಾಬಿಟ್ಟಿವಿ ಇವತ್ತು. ಆಗಿದ್ದ ಅಲ್ಲಿ ಅದ ಮುಳ್ಳು ಒಂದು ಇರ್ಲಿಕ್ಕೆ ಅಷ್ಟೇ ಸಾಕಪ್ಪ ಮಾರೆ. ಅಯ್ಯೋ खत्म बाय बाय टाटा गुड बाय गया. ಸಾರಿ
ಯಾಕೋ ಕೆಲಸ ಆಗ್ತಾ ಇರಲ್ಲ. ಯಾರು ಚೆನ್ನ ಬ್ರೋ, ಅದೇ ಇದು ಗಾಡಿ ಹತ್ತಾ ಇಲ್ಲ ಇಲ್ಲಿ. ಇಲ್ಲೇ ಸ್ಟಾಪ್ ಮಾಡಿಬಿಡ್ಲಾ? ಸರಿ ಬ್ರೋ, ಇಲ್ಲೇ ಸ್ಟಾಪ್ ಮಾಡ್ತೀನಿ. ಹೌ ಕಲ್ ಸಿಕ್ಕಾಬಿಟ್ಟಿಲ್ಲ ಮರ ಐತೆ. ಜಸ್ಟ್ ಮಿಸ್. ಚೂರಲ್ಲೇ ತುಪ್ಪಕ್ಕಂತ ಬತ್ತಿದ್ದೆ ಇಲ್ಲಿ ಇವಾಗ. ಆ ಕಡೆನೇ ಪಾರ್ಕ್ ಮಾಡಿಬಿಡ್ತೀನಿ ಗಾಡಿ ಹೋಗಿ. ರೈಡಿಂಗ್ ಫೀಲ್ ಮಾತ್ರ ಅನಾಹುತ ಇತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಆಫ್ ರೋಡ್ದು. ಬರ್ರಿಪ್ಪ, ಯಾರು ಗದಗ ಕಡೆ ಬಂದರೆ ಈ ಜಲಶಂಕರ ಬರ್ರಿ. ಆದರೆ ಕಲ್ಲು ಜಾಸ್ತಿ ಇದಾವೆ ಇಲ್ಲಿ, ಸ್ವಲ್ಪ ಭಾಳ ಹುಷಾರಾಗಿ ಬರ್ಬೇಕಷ್ಟ. ಇದು ಗಾವಾಗಲ್ಲಲ್ಲಿ ಇಲ್ಲೇ ಹಚ್ಬಿಡೋಣ ಸುಮ್ಮನೆ. ಮುಳ್ಳು ಬರೋ ಅದಾವೆ ಇಲ್ಲಿ. ಯಾಕೆ ಫೈನಲಿ ಮೇಲೆ ಬಂದೆ. ನೋಡ್ರಿ ಹೆಂಗೈತೆ ಸ್ಪಾಟ್. ಫುಲ್ ಟಾಪ್ ಆಫ್ ರೋಡ್ ಫೀಲ್. ಯಾರೂ ಬಂದಿಲ್ಲ. ನಿಮಗೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ಮೇಲಿಂದ. ಗಾಡಿ ಸ್ಟಾರ್ಟೆಲ್ಲ ಇಟ್ಟು ಬಂದೀನಿ. ಫ್ಯಾನ್ ಆನ್ ಆಗೈತಿ ಹೀಟಿಗೆ. ವಾ ಏನು ಅದ್ಭುತ ಇದೆ ಗುರು. ನೋಡಿರಿ ಒಂದು ರೌಂಡ್ ಹೆಂಗೈತಿ. ಅಲ್ಲೊಂದು ಏನೈತೆ ಆ ಕಡೆ ಸ್ಪಾಟ್, ಅಲ್ಲೊಂದು ನೋಡ್ಬೇಕು. ಈ ಕಡೆ ಎಲ್ಲ ಗುಡ್ಡ ಗಡ್ಡೆ ನೋಡ್ರಿ ಇಲ್ಲಿ ಹೆಂಗೈತೆ ನಾನು ವ್ಯೂ. ಬರ್ರಿಪ್ಪ, ಗದಿನೇರು ಯಾರಿದ್ರು ನೋಡು. ಗದಗ ಅವ್ರನ್ಯಾರ ಆಯ್ತು, ಇಲ್ಲ ಬೇರೆದವ್ರಾರ ಆಯ್ತು, ಆರಾಮಾಗಿ ಬರ್ಬೋದು. ಆಫ್ ರೋಡ್ ಫೀಲ್. ನಾವು ಅಲ್ಲಿಂದ ಬಂದೀವಿ. ಇವಾಗ ಯಾರು ಬಂದೇ ಇಲ್ಲ ಇಲ್ಲಿ ಮೇಲೆ. ನಾವ ಫಸ್ಟ್ ಬಂದಿರೋದು. ಇಲ್ಲಿ ಬಂದು ನೋಡಿ ಈ ಕಡೆ ನಮ್ಮ ಬೀಸ್ಟ್ ತೋರಿಸ್ತೀವಿ. ಬೀಸ್ಟ್ ಎಲ್ಲಿದೆ ನೋಡಿರಿ. ಬೀಸ್ಟ್ ಫಸ್ಟ್ ಟೈಮ್ ನನ್ನ ಲೈಫ್ ಟೈಮ್ ಮೆಮೊರಿ ಇದು. ಈ ಥರ ಅಂತ ಎಕ್ಸ್ಪೀರಿಯನ್ಸ್ ಆಗಿದ್ದೇ ಇಲ್ಲ ಒಟ್ಟು. ನಾನು ಮೊದಲು ಭಾಳ ಹೆದರ್ತಿದ್ದೆ. ಅಪ್ಪ ಅಲ್ಲೇನೋಯ್ತು ಗಾಡಿ ಅಂತಂದು. ಅವಾಗೆಲ್ಲ ಈ ಗಾಡಿ ತೊಗೊಂಡಿಂದ ಧೈರ್ಯ ಆಟೋಮೆಟಿಕ್ ತಾನ ಬರೆಸ್ತೈತಿ ನಿಮಗದು. ಎಲ್ಲಿ ಹೊಕ್ಕಿ ನಡಿ, ಹೋಗ್ಲಾರ ದಾರಿನೇ ಇಲ್ಲ, ಸುಮ್ಮನೆ ನುಗ್ಗದೊಂದ ಮಾಡಿ ಅನ್ನತ್ತೆ. ಇಲ್ಲಿದೆ ನೋಡ್ರಿಪ್ಪ, ಇದೇ ಪ್ರಾಬ್ಲಮ್ ನಮಗೆ. ಇಲ್ಲಿ ಮ್ಯಾಲೆ ಬಂದಾಗ ಇದು ಏನರ ಬಂತು ಭಯಂಕ ಕಡೆಗೆ ಹೋಗಿ ಬರೋಣ. ಫ್ಯಾನ್ ಆಫ್ ಆಗೈತಿ. ಒಂದೇ ನಿಮಿಷ ತಡವೆ. ಇದು ಆಫ್ ರೋಡ್ ಹಾಕೊಂಡ್ಬಿಡ್ತೀವಿ. ಮಡಿಲಿಲ್ಲ ಮೋಡ ಆಫ್ ರೋಡ್ ಹಾಕೊಂಡ್ಬಿಡ್ತೀನಿ ಬೈ ತಂದು. ನೋಡ್ರಿಪ್ಪ, ಇದು ಮೇಲ್ಗಡೆ ಆಫ್ ರೋಡ್ ಇದು ಮುಗಿಸ್ಕೊಂಡು ರಿಟರ್ನ್ ಹೊಂಟಿವಿ ಊರಿಗೆ. ಇವತ್ತಿನ ಜರ್ನಿ ಕಂಪ್ಲೀಟ್ ಮಾಡಿದ್ವಿ ಇಲ್ಲೇ. ಮತ್ತು ನೆಕ್ಸ್ಟ್ ವೀಕ್ ನೋಡೋಣ. ಯಾವಾರ ಬೇರೆ ಪ್ಲೇಸ್ ಇದ್ರೆ ಸಜೆಸ್ಟ್ ಮಾಡಿರಿ. ಆಫ್ ರೋಡ್ ಯಾವಾರ ಇದ್ರೆ ನೋಡೋಣ, ಹೋಗಿ ಬರೋಣ ಅಂತ ಸಜೆಸ್ಟ್ ಮಾಡಿರಿ. ಕಮೆಂಟ್ ಸೆಕ್ಷನ್ನಾಗ ಹಾಕಿರಿ. ಇದು ಮಾತ್ರ ಪ್ಲೇಸ್ ಅನಾಹುತ ಐತಿ. ಗದಗ ಕಡೆ ಬಂದ್ರೆ ಬರ್ರಿ. ಅಡ್ವೆಂಚರ್ ಬೈಕ್ ಯಾರು ಇದೆ ನೋಡ್ರಿ, ಅದು ಸ್ವಲ್ಪ ಭಾಳ ಹುಷಾರಾಗಿ ಬರ್ರಿ. ಕಲ್ಲುಗಿಲೆಲ್ಲ ಜಾಸ್ತಿ ಇದಾವೆ ಇಲ್ಲಿ. ಇವತ್ತು ನಾನು ನಮ್ಮ ಭಯ ಜರ್ನಿ ಮುಗಿಸಿದ್ವಿ ಹೊತ್ತಿಲ್ಲಿಗೆ. ಡ್ರೋನಲ್ಲೆಲ್ಲ ಶಾರ್ಟ್ಸ್ ಗಿಟ್ಸ್ ಎಲ್ಲ ತೊಗೊಂಡಿವಿ, ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಅಯ್ಯಪ್ಪ, ಆದ್ರೆ ಜನ ಹೆದರ್ತಾರೆ ಬರೋಕ್ಕೆ. ಜನ ಹೆದರ್ತಾರೆ. ಯಾತ್ರ ಈ ಕಡೆ ಒಂದು ಸೈಡ್ ಇದಾಗತ್ತಲ್ಲ, ಸ್ವಲ್ಪ ಜಸ್ಟ್ ಗಾಲಿ ಗಿಲಿ ಸ್ಕಿಡ್ ಆಗಿ ಬಿದ್ದರೆ ಏನು ಮಾಡೋದಪ್ಪ ಅಂತ ಹೆದರ್ತಾರೆ ಸ್ವಲ್ಪ ಬೇರೆ. ಆದ್ರೆ ನಮ್ದು ಇದು ಎಕ್ಸ್ಪರ್ಸ್ ಐತಲ್ಲ, ನಾವು ತಲೆ ಕೆಡ್ಸೋಂಗಿಲ್ಲ ಇದಕ್ಕೆ. ಇಲ್ಲಿ ಜಕ್ಕೊಂಡು ಹೊಂಟು ಬಿಡ್ತೈತೆ ಫ್ರಂಟ್ ಒಳಗೆ. ಫ್ರಂಟ್ ಬೇಕು. ಈಗ ನಾವು ಒಂದೇ ಸೈಡ್ ಕಾರ್ ಹಚ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಈಗ ಇದ್ರಾಗ ಗಾಡಿ ಜಗ್ಗಾಡಿ ಬರ್ತೈತೆ ಆ ಕಡೆ ಈ ಕಡೆ. 10 ಸಾವಿರ ಏನು ಹತ್ತಿಸ್ಬಿಟ್ಟಿವಿ. 7 ಸಾವಿರ ಆಗೈತಿ ಈಗ ನೋನು. ಅಬ್ಬಾ, ಅಪ್ಪ
ಹುಷಾರಾಗಿ ಕೆಳಗೆ ಹೋಗ್ಬಿಟ್ರೆ ಸಾಕು ಈಗ ನಾವು. ಭಯ ಇಳಿಸೋದ್ಗಾನ ಇದ್ರಲ್ಲಿ ಹೋಗ್ಬೇಕು ನೋಡಿ ಭಯ ಇದೆ. ಅವರ ಇದು ಒಟ್ಟ ಅನುಭವ ಆಗಿದ್ದಿಲ್ಲ ಭಯ ಎಕ್ಸ್ಪೀರಿಯನ್ಸ್ ಅನಾಹುತ ಆಯ್ತಿದೆ. ಇಲ್ಲಿ ನೋಡ್ರಿ ಹೆಂಗೆ ಕಾಣುತ್ತ ಅವನು. ಹೇಳ್ತೀರಾ ಹೇಳ್ಬಿಟ್ಟು ಸುಮ್ಮನೆ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಡೌನ್ ಇದೆ ಸುಮ್ಮನೆ ಸೇಫ್ಟಿಗೆ ಸುಮ್ಮನೆ ರಿಸ್ಕ್ ಯಾಕಂತಂದು. ಮೂರು ಕಡೆ ಆಫ್ರೋಡಿಂಗ್ ಪ್ಲೇಸಸ್ ಇದ್ರೆ ಸಜೆಸ್ಟ್ ಮಾಡಿರಿ, ಬರ್ತೀವಿ ನಾವು. ಹೋಗೋಣ ಬೈ. ಈಗ ರೋಡ್ ಮಾಡ್ಕೊಂಬಿಡ್ತೀನಿ ಕಡೆಗೆ ಒಳ್ಳೆ. ಮತ್ತಿದ್ದು ಗಾಡಿ ಐತರ್ ಭಯ ರನ್ನಿಂಗ್ ಒಳಗಿದ್ದ ಮೋಡ್ ಚೇಂಜ್ ಆಗಲ್ಲ. ಇವತ್ತಿನ ನಮ್ಮದು ಜಲಶಂಕರ್ ಜರ್ನಿ ಕಂಪ್ಲೀಟ್ ಆಯಿತು. ಮತ್ತೆ ಸಿಗೋಣ. ನಿಮ್ಮ ಕಡೆ ಯಾವಾರ ಈ ಥರ ಗುಡ್ಡಗಾಡು ಪ್ಲೇಸಸ್ ಇದ್ರೆ ಸಜೆಸ್ಟ್ ಮಾಡಿರಿ ನಮಗೆ, ನಾವು ವಿಸಿಟ್ ಮಾಡ್ತೀವಿ. ಹಿಡನ್ ಜೇಮ್ಸ್ ಏನಾರು ಇದ್ರೆ ಈ ಥರ ನೋಡ್ರಿ ಹೇಗೆ ಹೆಂಗೆ ಕಾಣತ್ತಿಲ್ಲ ಅಂತ. ಇವತ್ತಿನ ಏನಿದೆ ಜರ್ನಿ ಇತ್ತಲ್ಲ, ಲೈಫ್ ಟೈಮ್ ಮೆಮೊರಬಲ್ ಜರ್ನಿ. ಈ ಥರ ಅಂತ ಒಂದು ಅನುಭವ ಒಟ್ಟ ಆಗಿದ್ದಿಲ್ಲ ಲೈಫ್ನಾಗ. ಇಲ್ಲಿ ನಮ್ಮ ಕಡೆ ಪ್ಲೇಸ್ ಕಡೆ ಸಿಕ್ಕಂಥ ಮಜಾ ಅಲ್ಲೆಲ್ಲಿ ಬೇರೆ ಕಡೆ ಹೋದ್ರೂ ನಮಗೆ ಸಿಕ್ಕಿಲ್ಲ ಅದು. ಹೇಳಿ ಸಡನ್ನಾಗಿ ಏನೋ ಅವ್ರದ್ದು ಪ್ಲ್ಯಾನ್ ಏನೋ ಚೇಂಜಸ್ ಆತಂತ, ವರ್ಕ್ ಇದು ಡ್ಯೂಟಿ. ಸೊ ಸಡನ್ನಾಗಿ ಬಂದರು. ನಂದು ಇವತ್ತು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ನಾನು ಮನೇಲಿ ಬೈದ್ರೆ ಬೈ ಹೊರಬೇಕಂತಂದು ಹೋಗಿ ಬಂದಾಬಿಡೋಣ ಅಂತಂದು ಬೈ ಹಂಗುಟ ಧೈರ್ಯ ಮಾಡಿ ಬಂದಾಗ್ಬಿಟ್ಟೆ. ಬಟ್ ಆದ್ರೆ ಇವತ್ತು ನಾನು ಏನರ ಭಾಳ ಅಂದ್ರೆ ಒಂದು 2 ಮಾತು ಬಯಸ್ಕೊಬೋದು ನಮ್ಮ ಮನೆಯವ್ರು ಕೊಟ್ಟಾಗ. ಆದ್ರೆ ನಾನು ಇವತ್ತೇನು ಬರ್ಲಿಕ್ಕಂದ್ರೆ ಹುಚ್ಚಾಕಿದ್ದೆ, ಯಾಕಂದ್ರೆ ಈ ಥರ ಮೆಮೊರಿ ಇನ್ನೊಂದು ಸಿಗ್ತಿದ್ದಿಲ್ಲ ನನಗೆ. Yes! Come on! Yes! ಅದೇನೋ ಅಂತಾರೆ, ಕಳೆದು ಹೋದ ಸಮಯ ಮತ್ತೆ ಬಾರೋದು. ಜಸ್ಟ್ ಎಂಜಾಯ್ ಯುವರ್ ಲೈಫ್. ಬಯ್ಯಗಳೆಲ್ಲ ನಮ್ಮನ್ನ ನೋಡೋಕ್ಕಂತಾರೆ KTM ಇದ್ರು. ಅವಾಗೆಲ್ಲ ಫ್ಯಾನ್ ಎಲ್ಲ ಗುಡ್ಡದ ಮ್ಯಾಗ ಅಲ್ಲಿ ಇಲ್ಲಿ ಹಾಕ್ತಿದ್ರು ಅವನು. ಈಗ ಏನಾಗೈತೆ ಏನಪ್ಪ ಅವನು ಎಲ್ಲ ಕಡೆ ಹಾಕಂತ ಬಿಡ್ರು ಫ್ಯಾನ್ ಎಲ್ಲ. ಇನ್ನು ಊರಾಗ ಒಂದು ಹಾಕೋದು ನೋಡೀನಿ ಫ್ಯಾನ್ ಅವರು. ಭಯ್ಯ ಇವರೇ ಹಳ್ಳಿ ಜನ ಗ್ರೇಟ್. ಇಲ್ಲಿ ಈ ಕಡೆ ಊರು ಅಕ್ಕಪಕ್ಕ ಇರೋರೆ ಈ ಥರ ಅಂತ ಪ್ಲೇಸ್ ಎಲ್ಲಿ ಹೋದ್ರೂ ಸಿಗಲ್ಲ ನೋಡೋಕೆ. ನಾವೆಲ್ಲ ಈ ಥರ ಪ್ಲೇಸ್ ಎಲ್ಲ ಬೇರೆ ಕಡೆಯಿಂದ ನಾವು ನೋಡೋಕ್ಕಂತ ಬರ್ತೀವಿ ಸುಮಾರು ಕಿಲೋಮೀಟ್ರ್ ದೂರದಿಂದ. ಆದರೆ ಇವರು ಭಾರಿ ದಿನ ಇಲ್ಲೇ ಇದ್ದ ಜೀವನ ಮಾಡ್ತಾರೆ ಅವರೆಲ್ಲ. ಏನೋ ಒಂಥರ ಖುಷಿಪ. ಒಂದೊಂದು ಸಲ ಕೆಲವೊಂದು ಸಲ ನಮಗೂ ಅನಿಸ್ತಿರ್ತೈತೆ ನಾವು ಇದೇ ಥರ ನಮ್ಮದು ಈ ಥರ ಮನೆ ಇರಬೇಕಿತ್ತು ಅಕ್ಕಪಕ್ಕ. ಏನೋ ಬೇಜಾರಾದಾಗೇನೋ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಅಂತಂದು. ಇರಲಿ, ಆ ಅದೃಷ್ಟ ಎಲ್ಲರಿಗೂ ಸಿಗೋಲ್ಲ. ಬೇರೆ ಕಡೆ ಎಲ್ಲ ಸಿಕ್ಕಾಪಡೆ ಮಳೆ ಆಯಿತು, ನಮ್ಮ ಕಡೆ ಒಂದು ಆಗಲಿಲ್ಲ. ನಮ್ಮ ಕಡೆ ಒಂದು ಆಗಿಬಿಟ್ಟಿದ್ರೆ ಈ ಸರಿ ಏನೋ ಸ್ವಲ್ಪ ರೈತರು ಖುಷಿಯಿಂದ ಇರ್ತಿದ್ರು. ಇನ್ನೂ ಒಂದು ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮ್ನಾಗ ಕೇಳ್ತಾ ಇದ್ದೀರಿ, ಬ್ರೋ ನೀವು ಕ್ರ್ಯಾಶ್ ಗೇಡ್ ಯಾವ್ದು ಹಾಕ್ಸಿದ್ರಿ, ಬ್ರೋ ನೀವು ಆಕ್ಸಿಲರ್ ಲೈಟ್ ಎಲ್ಲ ಯಾವ್ದು ಹಾಕ್ಸಿದ್ರಿ ಏನು ಅಂತಂತೆಲ್ಲ ಕೇಳ್ತಾ ಇದ್ದೀರಾ. ನನಗೆಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ನಿಮಗೆ
ವೀಡಿಯೋಕ್ಕಿಂತ ಇವಾಗ ಸದ್ಯಕ್ಕೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಿಮ್ಗೆ ಹಂಗೆ ಹೇಳ್ತೀನಿ ನಾನು ಟ್ರಾವೆಲ್ ಮಾಡ್ಕೊತಾನೆ. ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡೋದು ಮ್ಯಾಡ್ ಡಾಗ್ ಸ್ಕೌಟ್ ಎಕ್ಸ್ ಅಂತಂದಿದೆ ಅಲ್ಲ, ಅದನ್ನು ಯೂಸ್ ಮಾಡಿರಿ, ಚೆನ್ನಾಗೈತದ. ಕ್ರ್ಯಾಶ್ ಗಾರ್ಡ್ ಮತ್ತು ಬೈಜನ್ ಅವ್ರದ್ದು ಡಿಪೆಂಡರ್ ಪ್ರೋ ಅಂತಂದು 5600. ಮ್ಯಾಡ್ ಡಾಗ್ ಆಕ್ಸಿಡರಿ ಲೈಟ್ ಬಂದು 10,000. ಎಲ್ಲ ನಿಮಗೆ ವೈರಿಂಗ್ ಹಾರ್ನೆಸ್ ಕಿಟ್ ಬಂತು, ಸ್ವಿಚ್ ಪ್ರೋ ಬಂತು, ಮತ್ತು ಅದರದ್ದೆಲ್ಲ ಫಿಲ್ಟರ್ಸ್ ಬಂತು, ಎಲ್ಲ ಸೇರಿ ನಿಮ್ಗೆ 10,000 ಆಗುತ್ತದು. ಹಾಕಿಸ್ರಿ, ಚೆನ್ನಾಗೈತೆ. ನಾನೆಲ್ಲ ಯೂಸ್ ಮಾಡೀನಿ, ಈಗ ಯೂಸ್ ಮಾಡಂತೀನಿ. ಎಲ್ಲ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ ಅದು. ಮತ್ತು ನಮ್ಮದು ಇಂಡಿಯನ್ ಬ್ರ್ಯಾಂಡ್ ಅದು, ಇಂಡಿಯನ್ ಕಂಪ್ನಿ ಅದು ಮ್ಯಾಡ್ ಡಾಗ್ ಅಂತಂದು. ಇಲ್ಲೇ ಬೆಂಗಳೂರಲ್ಲೇ ರೆಡಿ ಆಗುತ್ತೆ ಅದು ಮ್ಯಾಡ್ ಡಾಗ್. ಚೆನ್ನಾಗಿದೆ ಅಲ್ಲ ಲೈಟ್, ಏನು ಕಂಪ್ಲೇಂಟ್ಸ್ ಇಲ್ಲ ಅದರಲ್ಲಿ. ನಾನು ನಿಮಗೆ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋದಪ್ಪ. ನಾನು ಹೆಂಗೆ ಭಯ್ಯ ನಾನು ಆಕ್ಸಿಡರಿ ಲೈಟ್ ಈ ಟೈಪ್ ಫಾಗ್ ಲೈಟ್ ಹಾಕಿಸ್ಬೇಕಂತಿದ್ದೀನಿ ಅಂತಂದ್ರೆ ನೀವು ಮ್ಯಾಡ್ ಡಾಗಿಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ನಾನು ಬೈಕ್ ತೊಗೊಂಡಿದ್ದು ಬೆಂಗಳೂರಲ್ಲಿ ಸಾಯಿ ಪ್ರೀಮಿ ಅಂತ ನಾಗರಬಾವಿಯಲ್ಲಿ ತೊಗೊಂಡಿನಿ ಆ ಬೈಕ್. ನಂಗೆ ಟೋಟಲ್ ಕಾಸ್ಟ್ ಬಂದಿದ್ದು 2,40,000. ಹಾಂ, ಈ ಕಡೆಯಿಂದ ಹೋದ್ರೆ ಇಲ್ಲಿ ಮೇನ್ ರೋಡ್ ಐತೆ ಬ್ರೋ, ಇದೂ ಮೇನ್ ರೋಡ್ ಐತಿ ಈ ಕಡೆ. ಬ್ರೋ ಟೀ ಕುಡ್ದು ಹೋಗೋಣ್ರಾ? ಇಲ್ಲೇ ಐತೆ ಮುಂದ್ಗಡೆ. ಚಹಾ ಕುಡೇನ್ರಿ. ನಮ್ಮ ಉತ್ತರ ಕನ್ನಡ ಮಂದಿಗೆ ಏನಿಲ್ಲ ಅಂದ್ರೆ ನಡೀತೈತಿ, ಚಹಾ ಇಲ್ಲ ಅಂದ್ರೆ ನಡೆಯಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.